ನಾವು ಈ ವಿಡಿಯೋದಲ್ಲಿ ಶಾರ್ಟ್ಸ್ ಟ್ರ್ಯಾಂಗಲ್ನ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ಲೈವ್ ಎಕ್ಸಾಂಪಲ್ ನೋಡಿ ಅರ್ಥ ಮಾಡ್ಕೋಣ. ಇದನ್ನು ಕೆಲವರು ಫೈರ್ ಫೈಟಿಂಗ್ ಅಂತಲೂ ಕರೀತಾರೆ. ನೋಡಿ, ನಾವು ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ಬೆನಿಫಿಟ್ ಏನಿದೆ ಅದನ್ನು ತಿಳ್ಕೊಬೇಕು ಅಂದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡದೆ ಹೋಗಿದ್ರೆ ಏನಾಗ್ತಾ ಇತ್ತು ಅದನ್ನು ಗೊತ್ತಿರಬೇಕು. ಓಕೆ, ಸೊ ಹಾಗಾಗಿ ನಾವು ಈ ಎಕ್ಸಾಂಪಲಲ್ಲಿ ವಿತೌಟ್ ಅಡ್ಜಸ್ಟ್ಮೆಂಟ್ ಏನಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ, ಹಾಗೆ ವಿತ್ ಅಡ್ಜಸ್ಟ್ಮೆಂಟು ಏನಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಾವು ಶಾರ್ಟ್ಸ್ ಟ್ರ್ಯಾಂಗಲಲ್ಲಿ ಏನು ಮಾಡ್ತೀವಿ ಅಂದರೆ ಪುಟ್ಟು ಮತ್ತು ಕಾಲ್ನ ಸೆಲ್ ಮಾಡ್ತೀವಿ. ಉದಾಹರಣೆಗೆ ಇಲ್ಲೊಂದು ಕಾಲ್ ಸೆಲ್ ಮಾಡಿರ್ತೀವಿ, ಇಲ್ಲೊಂದು ಪುಟ್ ಸೆಲ್ ಮಾಡಿರ್ತೀವಿ. ಈ ರೇಂಜಲ್ಲೇ ಮಾರ್ಕೆಟ್ ಎಕ್ಸ್ಪೈರ್ ಆದರೆ ನಾವು ಪ್ರಾಫಿಟ್ ಮಾಡ್ಕೊತೀವಿ. ಈಗ ನೋಡಿ, ಶಾರ್ಟ್ಸ್ ಟ್ರ್ಯಾಂಗಲಲ್ಲಿ ನಾವೇನು ಮಾಡ್ತೀವಿ ಅಂದ್ವಿ, ಪುಟ್ಟು ಕಾಲ್ನ ಸೆಲ್ ಮಾಡ್ತೀವಲ್ಲ, ರ್ಯಾಂಡಮಾಗಿ ಯಾವುದೇ ಪುಟ್ಟು ಯಾವುದೇ ಕಾಲ್ನ ಸೆಲ್ ಮಾಡೋದಕ್ಕಾಗಲ್ಲ. ಓಕೆ, ಅದಕ್ಕೆ ನಾವು ಕೆಲವು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಯಾವ ಎಕ್ಸ್ಪೈರಿನಲ್ಲಿ ಸೆಲ್ ಮಾಡಬೇಕಾಗುತ್ತೆ, ಯಾವ ಡೆಲ್ಟಾದು ಪುಟ್ಟು ಮತ್ತು ಕಾಲ್ನ ಸೆಲ್ ಮಾಡಬೇಕಾಗುತ್ತೆ, ಅದಕ್ಕೆ ಸೆಟ್ ಆಫ್ ರೂಲ್ಸ್ ಇರುತ್ತೆ. ಓಕೆ, ಈಗ ನಾವು ಈ ಶಾರ್ಟ್ಸ್ ಟ್ರ್ಯಾಂಗಲ್ನ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನಾವು ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಬೇಡೋಣ. ಮೊದಲನೇದಾಗಿ ನಾವು ಶಾರ್ಟ್ಸ್ ಟ್ರ್ಯಾಂಗಲ್ನ ಯಾವಾಗ ಕ್ರಿಯೇಟ್ ಮಾಡ್ತೀವಿ ಅಂದರೆ ನಮ್ಮ ಅಸಂಪ್ಷನ್ ಬಂದುಬಿಟ್ಟು ಮಾರ್ಕೆಟು ರೇಂಜ್ ಬೌಂಡ್ ಇರುತ್ತೆ ಅಂತ. ರೇಂಜ್ ಬೌಂಡ್ ಅಂದರೆ ಉದಾಹರಣೆಗೆ ನಾನು ನೆಕ್ಸ್ಟ್ 1 ಮಂತಲ್ಲಿ ಮಾರ್ಕೆಟ್ ಒಂದು 1000 ಪಾಯಿಂಟ್ ಒಳಗಡೆ ಮೂವ್ಮೆಂಟ್ ಕೊಡ್ಬೋದು. ಆ ಥರ ಅಸಂಪ್ಷನ್ ಇದ್ದಾಗ ಏನು ಮಾಡ್ತೀವಿ ಅಂದರೆ ಶಾರ್ಟ್ಸ್ ಟ್ರ್ಯಾಂಗಲ್ನ ಕ್ರಿಯೇಟ್ ಮಾಡ್ತೀವಿ. ಶಾರ್ಟ್ಸ್ ಟ್ರ್ಯಾಂಗಲ್ ಬಂದುಬಿಟ್ಟು ನಾಟ್ ರಿಸ್ಕ್ ಡಿಫೈನ್ಡ್, ಅಂದರೆ ಇದರಲ್ಲಿ ನಾವು ಸೆಲ್ ಮಾತ್ರ ಮಾಡಿರ್ತೀವಿ, ಅದಕ್ಕೆ ಎಡ್ಜಸ್ ಯಾವುದು ಬೈ ಮಾಡಿರಲ್ಲ. ಓಕೆ, ಈಗ ತುಂಬ ಇಂಪಾರ್ಟೆಂಟ್ ರೂಲ್ ಇದೆಯಲ್ಲ, ನಾವೀಗ ಕ್ರಿಯೇಟ್ ಮಾಡ್ತೀವಲ್ಲ ಶಾರ್ಟ್ಸ್ ಟ್ರ್ಯಾಂಗಲ್ ಬಂದುಬಿಟ್ಟು ಕ್ರಿಯೇಟ್ ಮಾಡಬೇಕಾದ್ರೆ 20 ಡೆಲ್ಟಾ ಅದನ್ನು ಸೆಲ್ ಮಾಡ್ತೀವಿ. 20 ಡೆಲ್ಟಾ ಪುಟ್ಟು ಮತ್ತು ಕಾಲ್ನ ಸೆಲ್ ಮಾಡ್ತೀವಿ. ಓಕೆ, ಡೆಸಿಮಲ್ ಆದರೆ ಅದನ್ನು 0.2 ಅಂತಲೂ ಕರಿತೀವಿ. ಹಾಗೆ ನಾವು ಯಾವಾಗ ಶಾರ್ಟ್ಸ್ ಟ್ರ್ಯಾಂಗಲ್ನ ಕ್ರಿಯೇಟ್ ಮಾಡಬೇಕು ನೋಡಿ, ಮಂತ್ಲಿ ಇದೆಯಲ್ಲ, ಮಂತ್ಲಿನಲ್ಲಿ ಕ್ರಿಯೇಟ್ ಮಾಡಿ. ಅಂದರೆ 30 ಡೇಸ್ ಬಿಫೋರ್ ಎಕ್ಸ್ಪೈರಿ ನಾವು ಕ್ರಿಯೇಟ್ ಮಾಡ್ಬೋದು, ಇಲ್ಲ ಅದಕ್ಕಿಂತನೂ ಜಾಸ್ತಿ ದೂರ ಅಂದರೆ 45 ದಿನ 60 ದಿನ ಆ ಥರನೂ ಮಾಡ್ಬೋದು. ಈ ವೀಕ್ಲಿ ಶಾರ್ಟ್ಸ್ ಟ್ರ್ಯಾಂಗಲ್ ಇದೆಯಲ್ಲ, ಇದನ್ನು ಮಾಡಬೇಡಿ. ಇದರಲ್ಲಿ ನಿಮಗೆ ಕೆಲವು ಸತಿ ಪ್ರಾಫಿಟ್ ಆಗುತ್ತೆ, ಆದರೆ ಲಾಸ್ ಆದಾಗಿದೆಯಲ್ಲ ಹ್ಯೂಜ್ ಲಾಸ್ ಆಗುತ್ತೆ. ಅದೇನಕ್ಕೆ ಅಂತ ನಾನು ಇನ್ನೊಂದು ಟೈಮು ವಿಡಿಯೋ ಮಾಡಿ ನಿಮಗೆ ಲೈವ್ ಎಕ್ಸಾಂಪಲ್ನ ತೋರಿಸ್ತೀನಿ. ಹಾಗೆ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ನಾವು ಅಡ್ಜಸ್ಟ್ಮೆಂಟು ಮಾಡಬೇಕಾಗುತ್ತೆ ಶಾರ್ಟ್ಸ್ ಟ್ರ್ಯಾಂಗಲಲ್ಲಿ. ಓಕೆ, ಯಾವಾಗ ನಮಗೆ ಈ 20 ಡೆಲ್ಟಾ ಡಿಫ್ರೆನ್ಸ್ ಬಂದಾಗ. 20 ಡೆಲ್ಟಾ ಡಿಫ್ರೆನ್ಸ್ ಅಂದ್ರೇನು, ಉದಾಹರಣೆಗೆ ನಾವು 20 ಡೆಲ್ಟಾದು ಕಾಲು ಪುಟ್ಟು ಸೆಲ್ ಮಾಡಿರ್ತೀವಿ, ಕರೆಕ್ಟ್ ತಾನೆ? ಈಗ ಕಾಲ್ದು ಬಂದುಬಿಟ್ಟು ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಅಂದ್ಕೊಳ್ಳಿ, ಇದು 38 ಆಯಿತು ಅಂದ್ಕೊಳ್ಳಿ, ಇದು ಬಂದುಬಿಟ್ಟು ಒಂದು 14 15 ಆಯಿತು ಅಂದ್ಕೊಳ್ಳಿ. ಇದರ ಡಿಫ್ರೆನ್ಸ್ ಇದೆಯಲ್ಲ, ಇದರ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, ಇದ್ರದ್ದು ಡಿಫ್ರೆನ್ಸ್ ಏನಿದೆ ನೋಡಿ, ಅಪ್ರಾಕ್ಸಿಮೇಟ್ಲಿ ಒಂದು 25 ಇದೆ. 20 25 ಈ ಥರ ಡಿಫ್ರೆನ್ಸ್ ಬಂದಾಗ ನಾವು ಅಡ್ಜಸ್ಟ್ಮೆಂಟು ಮಾಡಬೇಕಾಗತ್ತೆ. ಹಾಗೆ ಈಗ ಯಾವಾಗ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು ಅದನ್ನು ತುಂಬ ಇಂಪಾರ್ಟೆಂಟ್. ಓಕೆ, ಉದಾಹರಣೆಗೆ ಹ್ಯೂಜ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಯಿತು ಅಂದ್ಕೊಳ್ಳಿ, ಆವಾಗ ಅಡ್ಜಸ್ಟ್ಮೆಂಟು ಮಾಡೋದಕ್ಕೆ ಆಗಲ್ಲ. ಉದಾಹರಣೆಗೆ ಒಂದು 3-4% ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಆಯಿತು ನಾಳೆ, ಸೊ ಆವಾಗ ಏನು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಎಕ್ಸಿಟ್ ಆಗಬೇಕಾಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಬಂದುಬಿಟ್ಟು ನಾವು 1 ವೀಕ್ ಬಿಫೋರ್ ಎಕ್ಸ್ಪೈರಿ ಎಕ್ಸಿಟ್ ಆಗ್ತೀವಿ. ಉದಾಹರಣೆಗೆ ನಾವು ಮಂತ್ಲಿ ತೊಗೊಂಡಿರ್ತೀವಿ, ಮಂತ್ಲಿನಲ್ಲಿ 4 ವಾರ ಇರುತ್ತಲ್ವ, 4 ವಾರದಲ್ಲಿ 3 ವಾರದ ತನಕ ಮಾತ್ರ ಹೋಲ್ಡ್ ಮಾಡ್ಬೋದು. 4ನೇ ವಾರದಲ್ಲಿ ನಾವು ಈ ಟ್ರೇಡಲ್ಲಿ ಇರಲ್ಲ. ಇದೇನಕ್ಕೆ ಅಂತ ನಾನು ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ತೀನಲ್ಲ, ಆವಾಗ ನಿಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನಾವೀಗ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ವಿ. ಓಕೆ, ಈಗ ಅಡ್ಜಸ್ಟ್ಮೆಂಟು ಹೇಗೆ ಮಾಡೋದು ಅಂತ ಅದನ್ನು ತಿಳ್ಕೊಳ್ಳೋಣ. ನಾವೀಗ ಶಾರ್ಟ್ಸ್ ಟ್ರ್ಯಾಂಗಲ್ದು ರೂಲ್ಸ್ ನೋಡಿದ್ವಿ. ಈಗ ಇದರದ್ದು ಅಡ್ಜಸ್ಟ್ಮೆಂಟ್, ಈ ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಡೆಲ್ಟಾ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ನೋಡಿ, ಉದಾಹರಣೆಗೆ ನಾವು ಸ್ಟಾರ್ಟಿಂಗ್ ಏನು ಮಾಡಿರ್ತೀವಿ, 0.2 ಡೆಲ್ಟಾ ಅಥವಾ 20 ಡೆಲ್ಟಾದು ನಾವು ಪುಟ್ಟು ಕಾಲ್ನ ಸೆಲ್ ಮಾಡಿರ್ತೀವಿ. ಈಗ 20 ಡೆಲ್ಟಾ ಸೇಲ್ ಮಾಡಿದಾಗ ಏನಾಗುತ್ತೆ, ತಕಡಿ ಇರುತ್ತಲ್ಲ ಸೇಮ್ ಆಗಿರುತ್ತೆ. ಉದಾಹರಣೆಗೆ ಇಲ್ಲಿ 1 kg ಇರುತ್ತೆ, ಇಲ್ಲೊಂದು kg ಇರುತ್ತೆ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, ತಕಡಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆ, ಈಗ ಮಾರ್ಕೆಟು ಹ್ಯೂಜ್ ಮೂವ್ಮೆಂಟ್ ಕೊಡ್ತು ಅಂದ್ಕೊಳ್ಳಿ, ಮೇಲ್ಗಡೆನಾದರೂ ಆಗಿರ್ಬೋದು ಕೆಳಗಡೆನಾದರೂ ಆಗಿರ್ಬೋದು, ಆವಾಗ ಏನಾಗುತ್ತೆ, ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಈ ಉದಾಹರಣೆಯಲ್ಲಿ ನೋಡಿ, ಸೊ ಫಸ್ಟ್ ಹಿಂಗಿತ್ತು, ಮಾರ್ಕೆಟು ಮೂವ್ಮೆಂಟ್ ಕೊಡ್ತು, ಮಾರ್ಕೆಟ್ ಮೇಲ್ಗಡೆನೇ ಮೂವ್ಮೆಂಟ್ ಕೊಡ್ತು ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, ಕಾಲ್ ಇದೆಯಲ್ಲ ಕಾಲು ಜಾಸ್ತಿ ಆಗುತ್ತೆ ಅದರ ಬೆಲೆ. ಉದಾಹರಣೆಗೆ ನಾವು 100 ರೂಪಾಯಿದು ಪುಟ್ಟು 100 ರೂಪಾಯಿದು ಕಾಲ್ನ ಸೆಲ್ ಮಾಡಿದ್ದೀವಿ. ಓಕೆ, ಸೊ ಈಗ ಮಾರ್ಕೆಟು ಮೇಲ್ಗಡೆ ಹೋಗ್ಬಿಡ್ತು, ಸೊ ಅವಾಗ ಏನಾಗುತ್ತೆ, ಇದು ಉದಾಹರಣೆಗೆ ಹೇಳ್ತಾ ಇದ್ದೀವಿ, ಇದೊಂದು 160 ಆಯಿತು ಅಂದ್ಕೊಳ್ಳಿ, ಸೊ ಇದು ಬಂದುಬಿಟ್ಟು 60 ಆಯಿತು ಪುಟ್. ಸೊ ಇವೆರಡರ ವ್ಯತ್ಯಾಸ ನೋಡಿ, ಫಸ್ಟ್ ಏನಿತ್ತು ಯಾವುದೇ ಥರ ವ್ಯತ್ಯಾಸ ಇರಲಿಲ್ಲ, ನೆಕ್ಸ್ಟ್ ನೋಡಿ ಇದೇನಾಯಿತು, 100 ರೂಪಾಯಿ ವ್ಯತ್ಯಾಸ ಬಂತು. ಓಕೆ, ಅಂದರೆ ತಕಡಿ ಇದೆಯಲ್ಲ, ಈ ಥರ ಇರೋ ತಕಡಿ ಈ ಥರ ಇಂಬ್ಯಾಲೆನ್ಸ್ ಆಗಿದೆ. ಈಗ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆವಾಗ ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಈ ಕಾಲಿದೆಯಲ್ಲ 100 ಇರೋದು 160 ಆಗಿದೆ, ಇದ್ರ ತುಂಬ ತೂಕ ಜಾಸ್ತಿ ಆಗಿದೆ. ಈಗ ಇದನ್ನು ನಾವು ಟಚ್ ಮಾಡಲ್ಲ. ಈಗ 100 ರೂಪಾಯಿದು ಪುಟ್ಟು ಸೆಲ್ ಮಾಡಿದ್ವಲ್ಲ, 60 ರೂಪಾಯಿ ಬಂದಿದೆಯಲ್ಲ, ಅದನ್ನು ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ವೆಯ್ಟ್ ಆ್ಯಡ್ ಮಾಡ್ತೀವಿ ಪುಟ್ ಕಡೆಯಿಂದ. ನೋಡಿ, ಇಲ್ಲಿ ತಕಡಿನಲ್ಲಿ ವೆಯ್ಟ್ ಆ್ಯಡ್ ಮಾಡ್ತೀವಿ. ವೆಯ್ಟ್ ಆ್ಯಡ್ ಮಾಡಿಬಿಟ್ಟು ಈ ಥರ ಇರೋದನ್ನು, ಇಂಬ್ಯಾಲೆನ್ಸ್ ಇರೋದನ್ನು ರೀಬ್ಯಾಲೆನ್ಸ್ ಮಾಡ್ತೀವಿ. ಸೊ ಒಂದು ರೇಂಜಿಗೆ ರೀಬ್ಯಾಲೆನ್ಸ್ ಆಯಿತು ತಕಡಿ. ಓಕೆ, ಸೊ ನಾವು ವೆಯ್ಟ್ನ ಆ ಕಡೆ ಈ ಕಡೆ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತಕಡಿ ಬ್ಯಾಲೆನ್ಸ್ ಆಯಿತು. ಬೇಸಿಕಲಿ ನಾವು ಈ ಡೆಲ್ಟಾ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಸೇಮ್ ಇದೇ ಮಾಡೋದು. ಓಕೆ,
ಒಂದು ಕಡೆ ಬಂದುಬಿಟ್ಟು ಪ್ರೀಮಿಯಮ್ ಜಾಸ್ತಿ ಗೇನ್ ಆಗ್ತಾ ಇರುತ್ತೆ. ಉದಾಹರಣೆಗೆ ಕಾಲ್ ಸೈಡು ಜಾಸ್ತಿ ಆಗ್ತಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ನಮ್ಗೆ ಇಲ್ಲಿ ಲಾಸ್ ಆಗ್ತಾಯಿದೆ. ಆದರೆ ಪುಟ್ಟಲ್ಲಿ ಪ್ರಾಫಿಟ್ ಬರ್ತಾ ಇದೆಯಲ್ಲ, ಆ ಪ್ರಾಫಿಟನ್ನು ಬುಕ್ ಮಾಡ್ಕೊಬಿಟ್ಟು ಜಾಸ್ತಿ ವೆಯ್ಟೇಜ್ ಇರೋ ಪುಟ್ಟನ್ನು ಸೆಲ್ ಮಾಡ್ತೀವಿ. ಓಕೆ, ಆವಾಗ ಏನಾಗುತ್ತೆ ಅಂದರೆ ಈ ತಕಡಿ ಇದೆಯಲ್ಲ ಇದೇ ಥರ ಬ್ಯಾಲೆನ್ಸ್ ಆಗುತ್ತೆ. ಸೊ ಆವಾಗ ನಾವು ಆ ಟ್ರೇಡ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಈಗ ನಾವು ಚಿತ್ರ ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ ಇದು ಟೆಕ್ನಿಕಲ್ ಟರ್ಮ್ಸಲ್ಲಿ ಅರ್ಥ ಮಾಡ್ಕೊಬಿಡೋಣ. ನೋಡಿ, ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅನ್ಟೆಸ್ಟೆಡ್ ಸೈಡಲ್ಲಿ ಮಾಡ್ತೀವಿ. ಅಂದರೆ ನಾವು ಉದಾಹರಣೆಯಲ್ಲಿ ಏನಂತ ಹೇಳಿದೆ, ಈಗ ಕಾಲ್ ಸೈಡಲ್ಲಿ ನಮಗೆ ಲಾಸ್ ಆಗ್ತಾಯಿದೆ, ಪುಟ್ ಸೈಡಲ್ಲಿ ಪ್ರಾಫಿಟ್ ಆಗ್ತಾ ಇದೆಯಲ್ಲ, ಕಾಲ್ ಸೈಡನ್ನು ನಾವು ಟಚ್ ಮಾಡೋಕ್ಕೋಗಲ್ಲ, ಪುಟ್ ಇರುತ್ತಲ್ಲ, ಪುಟ್ಟನ್ನು ಕ್ಲೋಸ್ ಮಾಡ್ಕೊಬಿಟ್ಟು ಜಾಸ್ತಿ ವೆಯ್ಟ್ ಇರೋದನ್ನು ನಾವು ಸೆಲ್ ಮಾಡ್ತೀವಿ ಎಗೇನ್ ಪುಟ್ಟನ್ನು. ಓಕೆ, ಸೊ ಅನ್ಟೆಸ್ಟೆಡ್ ಸೈಡಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ನಾವು ಈ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಇದು ಬೇಸ್ಡ್ ಆನ್ ದ ಡೆಲ್ಟಾ ಅಡ್ಜಸ್ಟ್ಮೆಂಟ್. ಓಕೆ, ಸೊ ಡೆಲ್ಟಾ ಅಂದರೆ ಏನು ಅಂತ ನಿಮಗೆ ಆಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಈಗ ನೀವು ತೂಕ ಇದೆಯಲ್ಲ, ತೂಕನ ಬ್ಯಾಲೆನ್ಸ್ ಮಾಡೋದು ಅಂತ ತಿಳ್ಕೊಬಿಡಿ. ಓಕೆ, ಈಗ ನೋಡಿ ಡಿಫ್ರೆನ್ಸ್ ಇದೆಯಲ್ಲ, ಯಾವಾಗ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಈಗ ನಾವು ಯಾವಾಗ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಕೆ, ಸ್ವಲ್ಪ ಮಾರ್ಕೆಟ್ ಮೂವ್ಮೆಂಟ್ ಕೊಡ್ತಿದ್ದಾಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾ? ಇಲ್ಲ. ಯಾವಾಗ ಅಂದರೆ ನೋಡಿ, ಇದು ಡೆಲ್ಟಾ ಡಿಫ್ರೆನ್ಸ್ ಇದೆಯಲ್ಲ, ಡೆಲ್ಟಾ ಡಿಫ್ರೆನ್ಸ್ ಬಿಟ್ವೀನ್ ದ ಪುಟ್ ಆ್ಯಂಡ್ ಕಾಲು 0.2 ಅಥವಾ ನೀವು 20 ಡೆಲ್ಟಾ, ನೀವು ಡೆಸಿಮಲಲ್ಲಾದರೆ 0.2 ಅಂತ ಕರಿತೀರಾ. ಓಕೆ, ಸೊ ಉದಾಹರಣೆಗೆ ಈಗ ನಾವು ಡೆಸಿಮಲಲ್ಲಿ ತೊಗೊಂಬಿಡೋಣ. ಡೆಸಿಮಲಲ್ಲಿ ಈಗ 0.2ದು ಸೆಲ್ ಮಾಡಿದ್ದೀವಿ. ಓಕೆ, ಪುಟ್ಟು ಮತ್ತು ಕಾಲ್. ಈಗ ಈ ಕಾಲ್ದು ಬಂದುಬಿಟ್ಟು 0.38 ಆಯಿತು ಅಂದ್ಕೊಳ್ಳಿ, 0.3 ಆಯಿತು. ಇದು ಬಂದುಬಿಟ್ಟು 0.2 ಇರೋದು 0.13ನೋ 12ನೋ ಆಯಿತು ಅಂದ್ಕೊಳ್ಳೋಣ. ಸೊ ಇವೆರಡರ ಮಧ್ಯೆ ನೋಡಿ ಡಿಫ್ರೆನ್ಸ್ ಎಷ್ಟಿದೆ, ಆಲ್ಮೋಸ್ಟ್ 0.26 ಇದೆ. ಓಕೆ, ಸೊ 0.2ಗಿಂತ ಜಾಸ್ತಿ ಆದರೆ ನಾವು ಅಡ್ಜಸ್ಟ್ ಮಾಡ್ತೀವಿ. ಓಕೆ, ಒಂದು ಕಡೆ ತೂಕ ಜಾಸ್ತಿ ಆಯಿತು, ಇನ್ನೊಂದು ಕಡೆ ತೂಕ ಕಡಿಮೆ ಆಯ್ತಲ್ಲ, ನಾವು ಅದನ್ನು ಸ್ವಲ್ಪ ರೀಬ್ಯಾಲೆನ್ಸ್ ಮಾಡ್ತೀವಿ, ಕಂಪ್ಲೀಟಾಗಿ ರೀಬ್ಯಾಲೆನ್ಸ್ ಮಾಡಲ್ಲ. ಓಕೆ, ನೋಡಿ ಈ ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಡೆಲ್ಟಾ ಅಡ್ಜಸ್ಟ್ಮೆಂಟು. ಓಕೆ, ಇದು ಒಂದೇ ಅಡ್ಜಸ್ಟ್ಮೆಂಟ್ ಅಲ್ಲ, ಶಾರ್ಟ್ ಟ್ರಯಾಂಗಲ್ಗೆ ತುಂಬ ಥರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇದು ಒನ್ ಆಫ್ ದ ಅಡ್ಜಸ್ಟ್ಮೆಂಟ್. ಓಕೆ, ನನ್ನ ವರ್ಕ್ಶಾಪಲ್ಲಿ ನಾನು ಡಿಫ್ರೆಂಟ್ ವೇಸ್ ಆಫ್ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಶಾರ್ಟ್ ಟ್ರಯಾಂಗಲ್ಲು ಮತ್ತು ಪ್ರತಿಯೊಂದು ಸ್ಟ್ರಾಟಜಿಗೂ ನಾನು ತಿಳಿಸ್ಕೊಡ್ತೀನಿ. ಈ ಉದಾಹರಣೆಯಲ್ಲಿ ನಾವು ಬರೀ ಡೆಲ್ಟಾ ಅಡ್ಜಸ್ಟ್ಮೆಂಟ್ ಮಾತ್ರ ಮಾಡ್ತೀವಿ. ನಾವು ಇಲ್ಲಿವರೆಗೂ ಏನು ಕಲ್ತ್ವಿ, ಶಾರ್ಟ್ ಟ್ರಯಾಂಗಲ್ಸ್ದು ರೂಲು ಮತ್ತು ಏನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಈಗ ನಾವು ಆಪ್ಸ್ಟ್ರಾದಲ್ಲಿ ಹೋಗ್ಬಿಟ್ಟು ಲೈವ್ ಅಡ್ಜಸ್ಟ್ಮೆಂಟ್ ಮಾಡಿ ನೋಡೋಣ. ನಮ್ಮ ಈ ಉದಾಹರಣೆಯಲ್ಲಿ ನವಂಬರ್ ಎಕ್ಸ್ಪೈರಿ ಯಾವುದು 2023 ಉದಾಹರಣೆ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಅನ್ಸ್ಬೋದು ಏನಕ್ಕೆ ನಾನು ಇದನ್ನೇ ತೊಗೊಂಡೆ, ಸೊ ಬೇರೆದು ತೊಗೋಬೋದಾಯ್ತಲ್ಲ. ಸೊ ನಾನು ಇದನ್ನು ಅರ್ಥ ಮಾಡಿಸ್ಬೇಕು ಅಂದರೆ ನಿಮಗೆ ಚಾರ್ಟ್ ತೋರಿಸ್ಬೇಕು. ನೋಡಿ ಈ ಚಾರ್ಟಲ್ಲಿ ಏನಾಗಿದೆ, ನವಂಬರ್ ಇದೆಯಲ್ಲ 2023 ನೋಡಿ ಇಲ್ಲಿ ಸ್ಟಾರ್ಟ್ ಆಗಿದೆ ನವಂಬರ್ 1ನೇ ತಾರೀಕು. ಓಕೆ, ಅಪ್ರಾಕ್ಸಿಮೇಟ್ಲಿ 19,000 ಈ ಬ್ಲೂ ಲೈನ್ ಕಾಣ್ತಾ ಇದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ಈ ಅಪ್ರಾಕ್ಸಿಮೇಟ್ಲಿ 19,000ದಿಂದ ರ್ಯಾಲಿ ನೋಡಿ ಎಲ್ಲಿಗೆ ಹೋಗಿದೆ, 20,150 ಚಿಲ್ಲರೆ, ಬೇಸಿಕಲಿ 1,200 ಪಾಯಿಂಟು ರ್ಯಾಲಿ ಆಗಿದೆ. ಓಕೆ, ಈ ಥರ ರ್ಯಾಲಿ ಆದಾಗ ಏನಾಗುತ್ತೆ, ಶಾರ್ಟ್ ಟ್ರಯಾಂಗಲಲ್ಲಿ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನೋಡಿ ಎಷ್ಟು ಗ್ಯಾಪ್ ಅಪ್ಸ್ ಇದ್ದಾವೆ. ಓಕೆ, ಸೊ ಈ ಥರ ಕಾಂಪ್ಲೆಕ್ಸ್ ಆಗಿರೋದನ್ನು ನಾನು ತೊಗೊಂಡಿದ್ದೀನಿ. ಸೊ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ನಿಮಗೆ ಕ್ಲಿಯರಾಗಿ ತಿಳಿಸ್ಬೋದು ಅಂತ. ಓಕೆ, ಸೊ ನಾವಿವಾಗ ಯಾವ ತೊಗೊಂಡಿದ್ದೀವಿ, ನವಂಬರು 2023 ಮಂತ್ಲಿ ಎಕ್ಸ್ಪೈರಿ ತೊಗೊತೀವಿ. ಏನಕ್ಕೆ ಅಂದರೆ 1,200 ಪಾಯಿಂಟ್ ರ್ಯಾಲಿ ಆಗಿದೆ. ಇದರಲ್ಲಿ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನೋಡೋಣ. ನಾವೀಗ ನವಂಬರ್ 2023 ಚಾರ್ಟ್ ನೋಡಿದ್ವಲ್ಲ, ಸೇಮ್ ಎಕ್ಸ್ಪೈರಿನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನವಂಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ನವಂಬರ್ 30ಕ್ಕೆ ಕೊನೆಗೊಳ್ಳುತ್ತೆ. ಅಂದರೆ ನಾವು 30 ಡೇಸ್ ಬಿಫೋರ್ ಎಕ್ಸ್ಪೈರಿ ಈ ಟ್ರೇಡ್ನ ತೊಗೊತಾ ಇದ್ದೀವಿ. ಹಾಗೆ ಇಲ್ಲಿ ಸೆಲೆಕ್ಟೆಡ್ ಎಕ್ಸ್ಪೈರಿ ನೋಡಿ 30th ನವಂಬರ್, ಅಂದರೆ ಇದು ಮಂತ್ಲಿ ಎಕ್ಸ್ಪೈರಿನ ನಾವು ತೊಗೊಂಡಿದ್ದೀವಿ. ಈಗ ನಮ್ಮ ರೂಲ್ ಪ್ರಕಾರ ನಾವು 20 ಡೆಲ್ಟಾದು ಪುಟ್ಟು ಮತ್ತು ಕಾಲ್ನ ಸೆಲ್ ಮಾಡ್ತೀವಿ. ಓಕೆ, ಈಗ 20 ಡೆಲ್ಟಾ ಅಂದರೆ ಎಲ್ಲಿದೆ, ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು 18,550 ಇದೆಯಲ್ಲ ಪುಟ್ಟು, ಇದು ಅಪ್ರಾಕ್ಸಿಮೇಟ್ಲಿ 20 ಡೆಲ್ಟಾ ಐತೆ, 19.53 ಅಪ್ರಾಕ್ಸಿಮೇಟ್ಲಿ 20 ಹತ್ರ ಇದೆ. ನಾನು ಒಂದು ಲಾಟು ಸೆಲ್ ಮಾಡ್ತೀನಿ. ಹಾಗೆ ಕಾಲ್ ಸೈಡ್ ಬಂದುಬಿಟ್ಟು 20 ಡೆಲ್ಟಾದು ಇಲ್ಲೂ ಸೆಲ್ ಮಾಡ್ತೀವಿ. ಇಲ್ಲಿ ನೋಡಿ 19,600 ಇದೆಯಲ್ಲ, 19.93 ಇದನ್ನು ಒಂದು ಲಾಟು ಸೆಲ್ ಮಾಡ್ತೀವಿ. ಓಕೆ, ಸೊ ಈಗ ನಮ್ಮ ಪೇ ಆಫ್ ಡಯಾಗ್ರಾಮ್ ನೋಡಿ ಈ ಥರ ಕಾಣುತ್ತೆ. ಹಾಗೆ ಇಲ್ಲಿ ನೀವು ಪೊಸಿಷನಲ್ ಡೆಲ್ಟಾ ನೋಡಿ, ಪೊಸಿಷನಲ್ ಡೆಲ್ಟಾ ನೋಡಿ ಏನಿದೆ 0.4, ಅಂದರೆ ಅಪ್ರಾಕ್ಸಿಮೇಟ್ಲಿ ನಾವು 0 ಹತ್ರನೇ ಇದ್ದೀವಿ. ಅಂದರೆ ತಕಡಿ ಇದೆಯಲ್ಲ, ತಕಡಿ ಬ್ಯಾಲೆನ್ಸ್ ಆಗಿದೆ, ಆ ಕಡೆ ಈ ಕಡೆ ವಾಲ್ ಇಲ್ಲ. ಓಕೆ, ಏನಕ್ಕೆ ಅಂದರೆ ನಾವು 20 ಡೆಲ್ಟಾದು ಪುಟ್ಟು ಮತ್ತು 20 ಡೆಲ್ಟಾದು ಕಾಲ್ನ ಸೆಲ್ ಮಾಡಿದ್ವಿ. ಈಗ ಇದರಲ್ಲಿ ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ 6,800 ಇದೆ. ನೋಡಿ ಇದು 6,800 ಇದೆ. ಹಾಗೆ ಬ್ರೇಕ್ ಇವನ್ ಬಂದುಬಿಟ್ಟು ಕೆಳಗಡೆ ಬಂದುಬಿಟ್ಟು 18,414, ಹಾಗೆ ಮೇಲ್ಗಡೆ ಬಂದುಬಿಟ್ಟು 19,737. ಅಪ್ರಾಕ್ಸಿಮೇಟ್ಲಿ ಒಂದು 1,200 ಪಾಯಿಂಟು ರೇಂಜ್ ಇದೆ. ಈ 1,200 ಪಾಯಿಂಟ್ ರೇಂಜಲ್ಲೇ ಎಕ್ಸ್ಪೈರ್ ಆದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ಮೇಲ್ಗಡೆ ಒಂದು 600 ಪಾಯಿಂಟ್ ಕುಷನ್ ಇದೆ, ಕೆಳಗಡೆ ಬಂದುಬಿಟ್ಟು ಒಂದು 600 ಪಾಯಿಂಟು ಕುಷನ್ ಇದೆ. ಓಕೆ, ಸೊ ಈ ರೇಂಜಲ್ಲಿ ಏನಾದ್ರು ಎಕ್ಸ್ಪೈರ್ ಆಯಿತು ಅಂದರೆ ನಮಗೆ ಪ್ರಾಫಿಟ್ ಆಗುತ್ತೆ.
ಈಗ ನಾವೇನು ಮಾಡೋಣ ಅಂದರೆ ಟ್ರೇಡ್ ತೊಗೊಂಡಿದ್ದೀವಲ್ವ, ನೋಡಿ ಇದನ್ನು ನಾನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಡೇಗೆ ಹೋಗುತ್ತೆ. ಓಕೆ, ಇದು 30 ಮಿನಿಟ್ಸು, ಇದು 1 ಡೇ. ಓಕೆ, ನಾವು 1 ಡೇ ಈಚ್ ಟೈಮು ಮಾರ್ಕೆಟ್ನ ಮೂವ್ ಮಾಡೋಣ. ಆವಾಗ ನಾವು ಏನಾಗುತ್ತೆ ಮಾರ್ಕೆಟು ಅದಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಇದನ್ನು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಮಾರ್ಕೆಟ್ ನೋಡಿ ಈಗ ಎಲ್ಲಿದೆ, 19,038ರಲ್ಲಿದೆ. ಓಕೆ, ಸೊ ಈಗ ಮಾರ್ಕೆಟ್ ಬಂದುಬಿಟ್ಟು 19,038 ಇದೆ ನಾವು ಟ್ರೇಡ್ ತೊಗೊಂಡಾಗ. ಈಗ ನಾವು ನೆಕ್ಸ್ಟ್ ಡೇಗೆ ಹೋಗ್ತೀವಿ. ನೆಕ್ಸ್ಟ್ ಡೇಗೆ ಹೋದಾಗ ಇಲ್ಲಿ ನೋಡ್ಬೋದು 19,137ಕ್ಕೆ ಹೋಗಿದೆ, ಅಂದರೆ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿದೆ. ಓಕೆ, ಬಟ್ ನಮ್ಗೆ ಅದರಿಂದ ಏನೂ ತೊಂದರೆ ಆಗಿಲ್ಲ, ವಿ ಆರ್ ಇನ್ ಎ ಪ್ರಾಫಿಟ್. ನೆಕ್ಸ್ಟ್ ನೆಕ್ಸ್ಟ್ ಡೇಗೆ ಹೋಗೋಣ. ನೆಕ್ಸ್ಟ್ ಡೇಗೆ ಹೋದಾಗ ನೋಡಿ ತಿರ್ಗಾ 100+ ಪಾಯಿಂಟು ಗ್ಯಾಪ್ ಅಪ್ ಆಗಿದೆ. ಈಗ ಇದರದ್ದು ಪೊಸಿಷನಲ್ ಡೆಲ್ಟಾ ನೋಡಿ, ಫಸ್ಟ್ ಎಷ್ಟಿತ್ತು, ತಕ್ಕಡಿ ಬ್ಯಾಲೆನ್ಸ್ ಆಗಿತ್ತು, 0 ಇತ್ತು. ಓಕೆ, ಈಗ ನೋಡಿ ಏನಾಗಿದೆ, 19.53 ನೆಗೆಟಿವ್ ತೋರಿಸ್ತಾ ಇದೆ. ಸೊ ಅಂದರೆ ತಕ್ಕಡಿ ಇಂಬ್ಯಾಲೆನ್ಸ್ ಆಗಿದೆ. ಈಗ ಇಲ್ಲಿ ಪ್ರೀಮಿಯಮ್ಸು ನೋಡ್ಬೋದು. ಓಕೆ, ನಾವು ಕಾಲ್ ಸೆಲ್ ಮಾಡಿದ್ವಲ್ಲ 59 ರೂಪಾಯಿದು, ಈಗ 86 ರೂಪಾಯಿ ಆಗಿದೆ. ನಾವು ಪುಟ್ ಸೆಲ್ ಮಾಡಿದ್ವಲ್ಲ, ಈಗ 29 ರೂಪಾಯಿ ಬಂದಿದೆ. ಈಗ ತಕ್ಕಡಿ ಇಂಬ್ಯಾಲೆನ್ಸ್ ಆಗಿದೆಯಲ್ಲ, ಇದನ್ನ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಣ. ಇದನ್ನು ಟೆಕ್ನಿಕಲ್ ಟರ್ಮ್ಸಲ್ಲಿ ಏನಂತ ಕರಿತೀವಿ, ಡೆಲ್ಟಾ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಮಾಡೋದು ಹೇಗೆ ಅಂದರೆ, ಈ ಪುಟ್ಟಲ್ಲಿ ಇದೆಯಲ್ಲ ನಮಗೆ ಪ್ರಾಫಿಟ್ ಬಂದಿದೆಯಲ್ಲ, ಇದನ್ನು ಕ್ಲೋಸ್ ಮಾಡ್ಕೊತೀವಿ. ಈಗ ಎಷ್ಟು ನಡೀತಾ ಇದೆ, 29.45 ಇಲ್ಲಿ ನೋಡ್ಬೋದು. ಓಕೆ, 29.45ಕ್ಕೆ ನಾವು ಕ್ಲೋಸ್ ಮಾಡ್ಕೊತೀವಿ. 29.45ಕ್ಕೆ ಕ್ಲೋಸ್ ಮಾಡಿದ್ವಿ. ಈಗ ಕ್ಲೋಸ್ ಮಾಡಿದ ಮೇಲೆ ನಾವು ಜಾಸ್ತಿ ಡೆಲ್ಟಾ ಇರೋದನ್ನು ಪುಟ್ಟನ್ನು ಸೆಲ್ ಮಾಡಬೇಕಾಗತ್ತೆ. ಓಕೆ, ಏನಕ್ಕೆ ಅಂದರೆ ತಕ್ಕಡಿನ ವೆಯ್ಟ್ ಒಂದು ಕಡೆ ಜಾಸ್ತಿ ಆಗಿದೆಯಲ್ಲ, ಇನ್ನೊಂದು ಕಡೆಯೂ ನಾವು ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಈಗ ನಾವೇನು ಮಾಡೋಣ, ಅಪ್ರಾಕ್ಸಿಮೇಟ್ಲಿ ಒಂದು 20 ಡೆಲ್ಟಾ ಹತ್ರ ಬರೋಣ. ಓಕೆ, ಸೊ ಇದನ್ನು ಸೆಲ್ ಮಾಡೋಣ 18,800. ಓಕೆ, ಬೇಸಿಕಲಿ 18,800 ಏನಕ್ಕೆ ಸೆಲ್ ಮಾಡ್ತಾ ಇದ್ದೀನಿ, ಜಾಸ್ತಿ ಸೆಲ್ ಮಾಡ್ತಾ ಇಲ್ಲ ಅಂದರೆ ಮಾರ್ಕೆಟು ಮೇಲ್ಗಡೆ ಹೋದಾಗ 200-300 ಪಾಯಿಂಟ್ ಮೇಲ್ಗಡೆ ಹೋಗಿದೆ, ಅದು ಕೆಳಗಡೆನೂ ಬರೋ ಚಾನ್ಸಸ್ ಇರುತ್ತಲ್ವ. ಸೊ ಹಿಂಗೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂದರೆ ಅದು ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಅಗ್ರೆಸಿವ್ ಆಗಿ ನಾವು ಅಡ್ಜಸ್ಟ್ಮೆಂಟು ಮಾಡೋದು ಬೇಕಿರಲ್ಲ. ಸೊ ಈಗೇನು ಮಾಡ್ತೀನಿ ಅಂದರೆ, ಇದನ್ನು 18,800 ಪುಟ್ಟನ್ನು ಸೆಲ್ ಮಾಡ್ತೀನಿ. ನೋಡಿ ಈಗ 18,800 ಪುಟ್ ಸೆಲ್ ಮಾಡಿದಾಗ ನೀವು ಒಂದು ನೋಟಿಸ್ ಮಾಡ್ಬೋದು. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇತ್ತಲ್ಲ 6,800 ಇತ್ತು, ಈಗೇನಾಯಿತು ನೋಡಿ 7,900 ಆಯಿತು ಒಂದು. ಹಾಗೆ ಅಪ್ಪರ್ ಸೈಡ್ ಬ್ರೇಕ್ ಇವನ್ ಇತ್ತಲ್ಲ, ಬ್ರೇಕ್ ಇವನ್ ಎಷ್ಟಿತ್ತು, 19,737 ಇತ್ತು, ಈಗ 760ಕ್ಕೆ ಹೋಯಿತು. ಅಂದರೆ ಬ್ರೇಕ್ ಇವನ್ನು ಮೇಲ್ಗಡೆ ಪುಷ್ ಮಾಡಿದ್ದೀವಿ. ಓಕೆ, ಯಾಕೆಂದರೆ ಮಾರ್ಕೆಟು ಮೇಲೆ ಹೋಗ್ತಾ ಇದೆ. ಈಗ ನೆಕ್ಸ್ಟ್ ಡೇಗೆ ಹೋಗೋಣ. ಮತ್ತೆ ನೆಕ್ಸ್ಟ್ ಡೇಗೆ ಹೋದ್ವಿ. ಸೊ ಈಗ 19,138ರಲ್ಲಿದೆ, ನಮಗೆ ಯಾವುದೇ ಥರ ತೊಂದರೆ ಇಲ್ಲ. ಸೊ ಈಗ ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಈಗ ನೆಕ್ಸ್ಟ್ ಡೇಗೆ ಹೋಗೋಣ. ನೋಡಿ ನೆಕ್ಸ್ಟ್ ಡೇಗೆ ಹೋದಾಗ ಏನಾಗಿದೆ, ತಿರ್ಗಾ ಮಾರ್ಕೆಟ್ ಮೇಲೆ ಹೋಗಿದೆ. ಇಲ್ಲಿ ನೋಡಿ ನಮ್ಮ ಪೊಸಿಷನಲ್ ಡೆಲ್ಟಾ ಇದೆಯಲ್ಲ 25 ನೆಗೆಟಿವ್ 25 ತೋರಿಸ್ತಾ ಇದೆ. ಓಕೆ, ಸೊ ನಾವು 20-25 ರೇಂಜಲ್ಲಿದ್ದರೆ ಏನು ಮಾಡಬೇಕಾಗುತ್ತೆ, ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಏನಂದರೆ ಬೇಸಿಕಲಿ ನಮ್ಮ ಟರ್ಮ್ಸಲ್ಲಿ ಮಾತಾಡೋದಾದರೆ ತಕ್ಕಡಿ ಇದೆಯಲ್ಲ, ತಕ್ಕಡಿನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನೀವು ಇಲ್ಲೂ ನೋಡ್ಬೋದು ಪ್ರೀಮಿಯಮ್ ನಾವು ಸೆಲ್ ಮಾಡಿರೋದು ಕಾಲ್ ಇದೆಯಲ್ಲ, ಈಗ 111.4 ನಡೀತಾ ಇದೆ. ಆದರೆ ನಮ್ಮ ಪುಟ್ಟಲ್ಲಿ ಎಷ್ಟಿದೆ ವ್ಯಾಲ್ಯೂ, ಬರೀ 35 ರೂಪಾಯಿ ಇದೆ. ಓಕೆ, ಸೊ ಇದು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ಈಗ ಬೇಸಿಕಲಿ ನಾವು ಬ್ಯಾಲೆನ್ಸ್ ಮಾಡೋಣ. ಈ ಪುಟ್ ಇದೆಯಲ್ಲ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಎಷ್ಟು ನಡೀತಾ ಇದೆ, ಇದು 35.2. ಓಕೆ, 35.2ಗೆ ಕ್ಲೋಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ಕ್ಲೋಸ್ ಮಾಡಿದೆ. ಈಗ ಕ್ಲೋಸ್ ಮಾಡಿಬಿಟ್ಟು ನಾವು ಜಾಸ್ತಿ ಡೆಲ್ಟಾ ಇರೋದನ್ನು ಸೆಲ್ ಮಾಡಬೇಕಾಗುತ್ತೆ, ಯಾಕೆಂದರೆ ನಮ್ಮ ತಕ್ಕಡಿ ಇಂಬ್ಯಾಲೆನ್ಸ್ ಆಗಿದೆ. ಓಕೆ, ಈಗ ತುಂಬ ಅಗ್ರೆಸಿವ್ ಸೆಲ್ ಮಾಡಿಬಿಡಿ, ತುಂಬ ಫಾರ್ವರ್ಡ್ ಹೋಗಬೇಡಿ. ಏನಾಗುತ್ತೆ ಅಂದರೆ ತುಂಬ ಫಾರ್ವರ್ಡ್ ಹೋದರೆ ಮಾರ್ಕೆಟ್ ಸ್ವಲ್ಪ ರಿವರ್ಸ್ ಆದಾಗ ನಾವು ಪುಟ್ಟು ಜಾಸ್ತಿ ಸೆಲ್ ಮಾಡಿದರೆ ಏನಾಗುತ್ತೆ ಅಂದರೆ ನಮಗೆ ಲಾಸ್ ಆಗುತ್ತೆ. ಈಗ ನೋಡಿ ಅಪ್ರಾಕ್ಸಿಮೇಟ್ಲಿ 24 ಡೆಲ್ಟಾದು ಸೆಲ್ ಮಾಡ್ತಿದ್ದೀನಿ. ಸೊ ಇದು ನೋಡಿ 36 ಡೆಲ್ಟಾದು ಕಾಲಿದೆ. ಓಕೆ, ಸೊ ಲೆಸ್ ದೆನ್ 20 ತೊಗೊಂಬರ್ತಾ ಇದ್ದೀನಿ. ಓಕೆ, ಈಗ 19,100 ಇದೆಯಲ್ಲ ಇದನ್ನು ಸೆಲ್ ಮಾಡ್ತಾ ಇದ್ದೀನಿ. ಇದ್ರದ್ದು ಡೆಲ್ಟಾ ಬಂದುಬಿಟ್ಟು 24 ಇದೆ. ಈಗ ಕಾಲ್ದು 36 ಎಷ್ಟೋ ಇದೆ. ಓಕೆ, ಸೊ ಬೇಸಿಕಲಿ ನಾವು ಡೆಲ್ಟಾ ಇದೆಯಲ್ಲ ಅದು ತುಂಬ ಜಾಸ್ತಿ ಡಿಫ್ರೆನ್ಸ್ ಇತ್ತು ನೋಡಿ, ಈಗ 12ಕ್ಕೆ ತೊಗೊಂಬಂದಿನಿ. ಲೆಸ್ ದೆನ್ 20 ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಈಗೇನಾಗಿದೆ ನೋಡಿ, ಇಲ್ಲಿ ನೋಡಿ ಬ್ರೇಕ್ ಇವನ್ ಇತ್ತಲ್ಲ 19,760 ಇತ್ತು, ಈಗ ಎಲ್ಲಿದೆ 19,797. ಹೇಗೇನು ಒಂದು 40 ಪಾಯಿಂಟು ಪುಷ್ ಮಾಡಿದ್ವಿ. ಫಸ್ಟ್ ಎಷ್ಟಿತ್ತು, 19,737 ಇತ್ತು ಫಸ್ಟ್ ಟ್ರೇಡ್ ತೊಗೊಂಡಾಗ. ಒಂದು ಅಡ್ಜಸ್ಟ್ಮೆಂಟ್ ಮಾಡಿದಾಗ 760ಕ್ಕೆ ಬಂತು. ಈಗೇನಾಗಿದೆ 19,797ಕ್ಕೆ. ಅಂದರೆ ನಾವು ಬ್ರೇಕ್ ಇವನ್ ಇದೆಯಲ್ಲ, ಅಪ್ಸೈಡ್ ರಿಸ್ಕ್ ಇದೆಯಲ್ಲ ಅದನ್ನು ಪುಷ್ ಮಾಡ್ತಿದ್ದೀವಿ. ಒಂದು ಎರಡನೇದು ಬಂದುಬಿಟ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡಿ. ಮ್ಯಾಕ್ಸಿಮಮ್ ಪ್ರಾಫಿಟ್ ಈಗ ಎಷ್ಟಿದೆ, 9,800 ಚಿಲ್ಲರೆ ಇದೆ. ನಾವು ಇನಿಷಿಯಲ್ ಟ್ರೇಡ್ ತೊಗೊಂಡಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿತ್ತು, 6,800 ಇತ್ತು. ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ಏನಾಯಿತು, 7,900 ಅಪ್ರಾಕ್ಸಿಮೇಟ್ಲಿ ಆಯಿತು. ಈಗ ನೋಡಿ ಹತ್ತತ್ರ 10,000ಕ್ಕೆ ಬಂದಿದೆ. ಓಕೆ, ಈಗ ನಾವು ನೆಕ್ಸ್ಟ್ ಡೇಗೆ ಹೋಗೋಣ. ಸೊ ನೆಕ್ಸ್ಟ್ ಡೇಗೆ ಹೋದ್ವಿ, ಇಲ್ಲೇನು ತೊಂದರೆ ಇಲ್ಲ. ಸೊ ನೋ ನೀಡ್ ಟು ಅಡ್ಜಸ್ಟ್ ಆರ್ ಡೂ ಎನಿಥಿಂಗ್. ಓಕೆ, ಸೊ ನೆಕ್ಸ್ಟ್ ಡೇಗೆ ಹೋಗ್ತಾ ಇದ್ದೀವಿ. ಟ್ರೇಡು ರಿಲೇಟಿವ್ಲಿ ಬ್ಯಾಲೆನ್ಸ್ ಆಗಿದೆ. ಸೊ ಅನ್ನೆಸರಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ.
ಈಗ 10ನೇ ತಾರೀಕು ಬಂದಿದ್ದೀವಿ. ಸೊ ನೋಡ್ಬೋದು ನಮ್ಮ ಟ್ರೇಡಲ್ಲಿ ಒಳ್ಳೆ ಪ್ರಾಫಿಟು ಕೂಡ ಆಗ್ತಾಯಿದೆ. ಬಟ್ ದ ಥಿಂಗ್ ಇಸ್ ದಟ್ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಕಲಿತಾ ಇದ್ದೀವಿ. ಓಕೆ, ಸೊ ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ಡೇಗೆ ಹೋಗೋಣ. ನೆಕ್ಸ್ಟ್ ಡೇಗೆ ಹೋದ್ವಿ. ಈಗ 13ನೇ ತಾರೀಕಿಗೆ ಬಂದಿದ್ದೀವಿ. 13ನೇ ತಾರೀಕಿಗೆ ಬಂದಿದ್ದೀವಿ ನೋಡಿ. ಈಗ ಎಲ್ಲಿ ಮಾರ್ಕೆಟ್ ನಡೀತಾ ಇದೆ, 19,454. ಅಂದರೆ ನಾವು ಟ್ರೇಡ್ ತೊಗೊಂಡಾಗಲಿದ್ದ 400 ಚಿಲ್ಲರೆ ಪಾಯಿಂಟ್ ಮೇಲ್ಗಡೆ ಬಂದಿದೆ. ಓಕೆ, ಸೊ ಈಗ ಡೆಲ್ಟಾ ಚೆಕ್ ಮಾಡೋಣ. ನೋಡಿ, ಈಗ ಡೆಲ್ಟಾ ಚೆಕ್ ಮಾಡಿದರೆ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ಡೆಲ್ಟಾ ಎಷ್ಟಿದೆ, -24.34 ಇದೆ. ಓಕೆ, ಅಂದರೆ ನಮ್ಮ ತಕ್ಕಡಿ ಇದೆಯಲ್ಲ ಇಂಬ್ಯಾಲೆನ್ಸ್ ಆಗಿದೆ. ಹಾಗೆ ನಾವು ಇಲ್ಲಿ ಪ್ರೀಮಿಯಂ ನೋಡೋಣ. ನೋಡಿ, ಇಲ್ಲಿ ಪ್ರೀಮಿಯಂ ನೋಡ್ಬೋದು ಏನಾಗಿದೆ, ಇಲ್ಲಿ 19,100 ಪುಟ್ ಇದೆಯಲ್ಲ, ಇದೇನಿದೆ 40 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದರೆ ನಾವು ಕಾಲ್ ಸೆಲ್ ಮಾಡಿದ್ದೀವಲ್ಲ, ಅದೇನಾಗ್ತಾ ಇದೆ 113, ಅಪ್ರಾಕ್ಸಿಮೇಟ್ಲಿ 114ಗೆ ಟ್ರೇಡ್ ಆಗ್ತಾಯಿದೆ. ಓಕೆ, ಸೊ ನಾವು ಇದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ತಕ್ಕಡಿ ಇತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಬೇಸಿಕಲಿ ಇದು ಟೆಕ್ನಿಕಲ್ ಟರ್ಮ್ಸಲ್ಲಿ ಏನಂತ ಕರಿತೀವಿ, ಡೆಲ್ಟಾ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಈಗ ನಾವೇನು ಮಾಡಬೇಕಂದ್ರೆ ಇದನ್ನು ಕ್ಲೋಸ್ ಮಾಡ್ಕೊತೀವಿ. ಯಾವುದು 19,100 ಪುಟ್ ಇತ್ತಲ್ಲ, ಇದನ್ನು ಕ್ಲೋಸ್ ಮಾಡ್ತೀವಿ. ಎಷ್ಟಕ್ಕೆ ನಡೀತಾ ಇದೆ, 40.65ಕ್ಕೆ 40.65ಕ್ಕೆ ಕ್ಲೋಸ್ ಮಾಡ್ಕೊತೀವಿ. ಹಾಗೆ ನಾವೀಗ ಹೈಯರ್ ಡೆಲ್ಟಾ ಪುಟ್ಟನ್ನು ಸೆಲ್ ಮಾಡ್ತೀವಿ. ಬೇಸಿಕಲಿ ತಕ್ಕಡಿನ ರೀಬ್ಯಾಲೆನ್ಸ್ ಮಾಡ್ತೀವಿ. ಓಕೆ, ಸೊ ಈಗ ಇದರದ್ದು ಡೆಲ್ಟಾ ಎಷ್ಟಿದೆ ನೋಡಿ, ಈ ಪೊಸಿಷನಲ್ ಡೆಲ್ಟಾ ಬಂದುಬಿಟ್ಟು 41 ಇದೆ, -41 ಇದೆ. ಸೊ ನಾವು ಇದನ್ನು ಅಪ್ರಾಕ್ಸಿಮೇಟ್ಲಿ 20 ಕೆಳಗಡೆ ಇಡಬೇಕು. ಓಕೆ, ಹಾಗಾಗಿ ನಾವು 20 ಕೆಳಗಡೆ ಇಡಬೇಕು ಅಂದರೆ ನಾವು ಅಪ್ರಾಕ್ಸಿಮೇಟ್ಲಿ ಯಾವುದು ಸೆಲ್ ಮಾಡ್ಬೋದು, ಇದನ್ನು ನಾವು ಸೆಲ್ ಮಾಡ್ಬೋದು. ನೋಡಿ, 19,250 ಇದೆಯಲ್ಲ, ಇದನ್ನು ನಾನು ಸೆಲ್ ಮಾಡ್ತೀನಿ, ಒಂದು ಲಾಟ್ ಸೆಲ್ ಮಾಡ್ತೀನಿ. ಸೊ ಇದನ್ನು ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಪೊಸಿಷನಲ್ ಡೆಲ್ಟಾ ಇದೆಯಲ್ಲ ನೋಡಿ, ಈಗ 15 ಇದೆ. ಸೊ ನಾವು ಇನ್ನೂ ಸ್ವಲ್ಪ ಕಾಸ್ಟ್ಲಿದೆ ಸೆಲ್ ಮಾಡ್ಬೋದಾಯಿತು, ಬಟ್ ವಿ ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್. ಓಕೆ, ಏನಕ್ಕೆ ಅಂದರೆ ಮಾರ್ಕೆಟ್ ರಿವರ್ಸ್ ಆದಾಗ ನಮಗೆ ಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ಅಪ್ಪರ್ ಬ್ರೇಕ್ ಇವನ್ ಇದೆಯಲ್ಲ, ಅಪ್ಪರ್ ಬ್ರೇಕ್ ಇವನ್ ನೋಡಿ 19,823 ಹೋಯ್ತು. ಅಂದರೆ ಮಾರ್ಕೆಟ್ ಮೇಲ್ಗಡೆ ಕುಷನ್ ಇದೆಯಲ್ಲ, ಅದನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ಈಗ 11,000 ಚಿಲ್ಲರೆ ಇದೆ. ಪ್ರೀವಿಯಸ್ಲಿ ಎಷ್ಟಿತ್ತು, 9,800 ಇತ್ತು. ಓಕೆ, ಸೊ ನಾವು ಎಕ್ಸ್ಟ್ರಾ ಕ್ರೆಡಿಟ್ ತೊಗೊತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಡೇಗೆ ಹೋಗೋಣ. ನೆಕ್ಸ್ಟ್ ಡೇಗೆ ಹೋದಾಗ ಏನಾಯಿತು ನೋಡಿ, ಆಲ್ಮೋಸ್ಟ್ 150 ಪಾಯಿಂಟ್ ಜಂಪ್ ಆಗಿದೆ. ಓಕೆ, ನಾನು ಬ್ಯಾಕ್ ಬಂದು ತೋರಿಸ್ತೀನಿ. 19,454 ಇದೆ ನೋಡಿ ಇಲ್ಲಿ. ಸೊ ಇದೇನಾಯಿತು, ಈಗ ನೆಕ್ಸ್ಟ್ ಡೇಗೆ ಹೋದಾಗ 19,591, ಬೇಸಿಕಲಿ ಅರೌಂಡ್ 150 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು. ಓಕೆ, ಸೊ ಈಗ ನಾವು ಟ್ರೇಡ್ ತೊಗೊಂಡಾಗ ಎಷ್ಟು ನಡೀತಾ ಇತ್ತು ನಿಫ್ಟಿ, 19,039 ಆ ರೇಂಜಲ್ಲಿತ್ತು. ಓಕೆ, ಸೊ ಈಗ ನಡೀತಾ ಇದೆ 19,600 ನಡೀತಿದೆ. ಆಲ್ಮೋಸ್ಟ್ 550-600 ಪಾಯಿಂಟು ಮೇಲ್ಗಡೆ ಬಂದಿದೆ. ಓಕೆ, ಸೊ ಈಗ ನೋಡಿ ಇದರದ್ದು ಡೆಲ್ಟಾ ನೋಡಿದರೆ ನೋಡಿ, ನೆಗೆಟಿವ್ ಡೆಲ್ಟಾ 46ಗೆ ಹೋಯ್ತು. ಓಕೆ, ಸೊ ವಿ ಹ್ಯಾವ್ ಟು ಡೂ ದ ಅಡ್ಜಸ್ಟ್ಮೆಂಟ್. ಓಕೆ, ಸೊ ಈಗ ಅಡ್ಜಸ್ಟ್ಮೆಂಟ್ ಮಾಡೋದು ಸಿಮಿಲರ್. ಓಕೆ, ಈ ಪುಟ್ ಇತ್ತಲ್ಲ, ಇದನ್ನು ಪುಟ್ ಇದೆಯಲ್ಲ, ಈಗ ನೋಡಿ ಸೆಲ್ ಮಾಡೋದು ಎಲ್ಲಿದೆ, 66ಕ್ಕೆ ಸೆಲ್ ಮಾಡಿದ್ವಿ, ಈಗ 27ಕ್ಕಿದೆ. ಈಗ 27ಕ್ಕೆ ಇದನ್ನು ಬುಕ್ ಮಾಡ್ತೀವಿ. ಓಕೆ, ಸೊ ಈಗ ಬುಕ್ ಮಾಡಿ 27, 30, 35 ಎಷ್ಟೋ ಇದೆ. ಸೊ ಅಷ್ಟಕ್ಕೆ ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿಕೊಂಡು ಈಗ ಡೆಲ್ಟಾ ನೋಡಿ, ಇದರದ್ದು ಓವರ್ ಆಲ್ -60 ಆಗಿದೆ. ಇದು ಕ್ಲೋಸ್ ಮಾಡ್ಕೊಂಡಾಗ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಕೆ, ಬೇಸಿಕಲಿ ನಾವು ಲೆಸ್ ದ್ಯಾನ್ 20 ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ನೋಡಿ, ಈಗ 39 ಸೆಲ್ ಮಾಡಿದರೆ ಇದು ಅಪ್ರಾಕ್ಸಿಮೇಟ್ಲಿ ಲೆಸ್ ದ್ಯಾನ್ 20 ಆಗುತ್ತೆ. ಸೊ ವಿ ವಿಲ್ ಸಿ ದ್ಯಾಟ್. ಓಕೆ, ನೋಡಿ 20 ಹತ್ತತ್ರನೇ ಇದೆ. ಆಲ್ಮೋಸ್ಟ್ ನಾವೇನು ಮಾಡಿದ್ದೀವಿ, ಈಗ ಸ್ಟ್ರ್ಯಾಂಗಲ್ ಆಗ್ಬಿಟ್ಟಿದೆ, ಸಾರಿ ಇದು ಸ್ಟ್ರಾಡಲ್ ಆಗ್ಬಿಟ್ಟಿದೆ. ಓಕೆ, ನಾವು ಇನಿಷಿಯಲಿ ಸ್ಟ್ರ್ಯಾಂಗಲ್ ಇದ್ದ, ಈಗ ಏನು ಮಾಡಿದ್ದೀವಿ, ಸ್ಟ್ರಾಡಲ್ಲಿ ಬಂದಿವಿ. ಈಗ ನೋಡಿ ಇದ್ರದ್ದು ಬ್ರೇಕ್ ಇವನ್ ನೋಡಿ, ಬ್ರೇಕ್ ಇವನ್ ಎಲ್ಲಿಗೆ ಹೋಯಿತು, 19,898. ಅಂದರೆ ಇನ್ನೂ ದೂರ ಪುಷ್ ಮಾಡಿದ್ದೀವಿ, ಯಾಕೆಂದರೆ ನಮ್ಗೆ ಅಪ್ಸೈಡ್ ರಿಸ್ಕ್ ಇತ್ತು. ಅಟ್ ದ ಸೇಮ್ ಟೈಮ್ ಇದೆಯಲ್ಲ, ಮ್ಯಾಕ್ಸಿಮಮ್ ಕ್ರೆಡಿಟ್ ಇದೆಯಲ್ಲ, ಇದೂ ಜಾಸ್ತಿ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಡೇಗೆ ಹೋಗೋಣ. ನೋಡಿ ನೆಕ್ಸ್ಟ್ ಡೇಗೆ ಹೋದರೂ ಮಾರ್ಕೆಟು ಎಗೇನ್ ಈ ಕಡೆನೇ ಮೂವ್ ಆಗ್ತಾ ಇದೆ. ಸೊ ಕರೆಂಟ್ಲಿ ನೋಡಿ ನಮಗೆ ಯಾವುದೇ ಥರ ಪ್ರಾಫಿಟು ಇಲ್ಲ, ಲಾಸು ಇಲ್ಲ. ಇನ್ಫ್ಯಾಕ್ಟ್ ಮಾರ್ಕೆಟ್ ಎಷ್ಟು ಮೂವ್ ಆಗಿದೆ, ಸೋ ಫಾರ್ 600 ಪಾಯಿಂಟು ಮೂವ್ ಆಗಿಬಿಟ್ಟಿದೆ. ಓಕೆ, ಸೊ 600 ಪಾಯಿಂಟು ನಮ್ಮ ಎಗೇನೆಸ್ಟ್ ಹೋದರೂ 600 ಚಿಲ್ಲರೆ. ಇನ್ಫ್ಯಾಕ್ಟ್ ನಮಗೆ ಯಾವುದೇ ಥರ ಲಾಸ್ ಆಗಿಲ್ಲ, ಜಸ್ಟ್ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಡೇ ಹೋಗೋಣ. ಸೊ ನೆಕ್ಸ್ಟ್ ಡೇ ಹೋದ್ರೂ ನೋಡಿ ಒಂದು 45 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. ಸೊ ನಮ್ಗೆ ಯಾವುದೇ ಥರ ತೊಂದರೆ ಇಲ್ಲ. ಬೇಸಿಕಲಿ ನಾವು ಟ್ರೇಡ್ ತೊಗೊಂಡು 15 ದಿನ ಆಗಿದೆ. 1ನೇ ತಾರೀಕು ತೊಗೊಂಡಿದ್ವಿ, ಇವತ್ತು 14ನೇ ತಾರೀಕು ಇಲ್ಲಿ ನೋಡ್ಬೋದು. ಓಕೆ, ಸೊ ಮಾರ್ಕೆಟು ಈ ಟೈಮಲ್ಲಿ ಮೋರ್ ದ್ಯಾನ್ 600 ಪಾಯಿಂಟ್ಸು ಮೇಲ್ಗಡೆ ಬಂದಿದೆ. ಈಗ ಎಷ್ಟು ನಡೀತಾ ಇದೆ, 19,647. ಆದ್ರೂ ನಮಗೆ ಯಾವುದೇ ಥರ ಲಾಸ್ ಆಗಿಲ್ಲ. ಓಕೆ, ಈಗ ನಾವು ನೆಕ್ಸ್ಟ್ ಡೇಗೆ ಒಂದು ಸತಿ ಹೋಗೋಣ. ಸೊ ನೆಕ್ಸ್ಟ್ ಡೇಗೆ ಹೋದರೆ ನೋಡಿ ಎಗೇನ್ 100 ಪಾಯಿಂಟ್ಸ್ ಸಮಥಿಂಗ್. ಓಕೆ, ಫಸ್ಟ್ ನಾವು ಟ್ರೇಡ್ ತೊಗೊಂಡಿದ್ದಕ್ಕೂ ಈಗಲಿಗೂ 700 ಪಾಯಿಂಟ್ಸು ಮೇಲ್ಗಡೆ ಹೋಗಿದೆ. ದಟ್ಟು ಇನ್ 17 ಡೇಸ್. ಓಕೆ, ಇನ್ನೂ 13 ದಿನ ಇದೆ ಎಕ್ಸ್ಪೈರಿಗೆ. ನೋಡಿ ಇಷ್ಟು ಮೂಮೆಂಟ್ ಆದ್ರೂ ನಮಗೆ ಲಾಸ್ ಆಗಿರೋದು ಎಷ್ಟು, 1,600 ರೂಪಾಯಿ ಆಗಿದೆ. ಓಕೆ, ಇಫ್ ಇನ್ ಕೇಸ್ ನಾವು ಇದು ಯಾವುದು ಅಡ್ಜಸ್ಟ್ಮೆಂಟ್ ಮಾಡದೇ ಹೋಗಿದ್ದರೆ ನಮಗೆ ಲಾಸ್ ಜಾಸ್ತಿ ಆಗ್ತಿತ್ತು. ಓಕೆ, ಈಗ ಮಾರ್ಕೆಟ್ ನೋಡಿ ಈ ಕಡೆನೂ ಬ್ರೇಕ್ ಇವನ್ನ ಬ್ರೀಚ್ ಮಾಡ್ತಾ ಇದೆ. ಸೊ ಹಾಗೆ ಡೆಲ್ಟಾ ನೋಡಿ -40 ಡೆಲ್ಟಾ ಬಂದಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು -40 ಡೆಲ್ಟಾ ಬಂದಿದೆ. ಓಕೆ,
ಈಗ ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು, ಇಲ್ಲಾಂದರೆ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ನಾವು ಫೈನಲಾಗಿ ಏನು ಮಾಡ್ಬೋದು ಅಂದರೆ ಇನ್ವರ್ಟೆಡ್ ಸ್ಟ್ರ್ಯಾಂಗಲ್. ಓಕೆ, ಸೊ ಇದು ಸ್ಟ್ರಾಡಲ್ ಆಗಿದೆಯಲ್ಲ, ಈಗ ನಾವು ಇನ್ವರ್ಟೆಡ್ ಸ್ಟ್ರಾಡಲ್ ಮಾಡ್ತೀವಿ, ಇನ್ವರ್ಟೆಡ್ ಸ್ಟ್ರ್ಯಾಂಗಲ್ ಮಾಡ್ತೀನಿ. ಸೊ ಅದೇ ಹೇಗೆ ಅಂತ ನೋಡೋಣ. ಓಕೆ, ಬೇಸಿಕಲಿ ನಾವು ಸೇಮ್ ರೂಲ್ಸ್. ಓಕೆ, ಇದೇನು ಮಾಡ್ತೀವಿ, ಪುಟ್ ಇದೆಯಲ್ಲ, ಈ ಪುಟ್ಟನ್ನು ಕ್ಲೋಸ್ ಮಾಡ್ತೀವಿ. ಈಗ ಎಷ್ಟಕ್ಕೆ ನಡೀತಾ ಇದೆ, 68.55ಕ್ಕೆ. ಓಕೆ, 68.55ಕ್ಕೆ ನಾವು ಕ್ಲೋಸ್ ಮಾಡ್ತೀವಿ. ಹಾಗೆ ನೋಡಿ, ಇದು ಕಾಲ್ ನೋಡಿ 260 ರೂಪಾಯಿಗೆ ನಡೀತಾ ಇದೆ. ನಾವು 58 ರೂಪಾಯಿಗೆ 59 ರೂಪಾಯಿಗೆ ಸೇಲ್ ಮಾಡಿದ್ವಲ್ಲ, ಈಗ ಎಷ್ಟು ನಡೀತಾ ಇದೆ, 260 ನಡೀತಾ ಇದೆ. ಓಕೆ, ಹಾಗೆ ನೋಡಿ ಇದ್ರದ್ದು ಡೆಲ್ಟಾ ನೋಡಿ -70 ಇದೆ. ಓಕೆ, ಸೊ ನಾವು 20 ಮೇಂಟೈನ್ ಮಾಡ್ತಾ ಇದ್ವಿ, ಈಗ ಅದು ಆಲ್ಮೋಸ್ಟ್ 70ಗೆ ಹೋಗಿದೆ. ಸೊ ನಾವೀಗ ಏನು ಮಾಡಬೇಕಾಗತ್ತೆ ಅಂದರೆ ಇನ್ವರ್ಟೆಡ್ ಹೋಗಬೇಕಾಗತ್ತೆ. ಇನ್ವರ್ಟೆಡ್ ಹೋದರೆ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ 62 ಡೆಲ್ಟಾನ ನಾನು ಸೇಲ್ ಮಾಡ್ತೀನಿ. ಸೊ ಈಗ ಏನಾಗ್ಬಿಡುತ್ತೆ ಅಂದರೆ ಇದು ಬಂದುಬಿಟ್ಟು ಇನ್ವರ್ಟೆಡ್ ಸ್ಟ್ರ್ಯಾಂಗಲ್ ಆಗ್ಬಿಡುತ್ತೆ. ಇನ್ವರ್ಟೆಡ್ ಸ್ಟ್ರ್ಯಾಂಗಲ್ ಆಗ್ತಿದ್ದಂಗೆ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. ಬ್ರೇಕ್ ಇವನ್ ನೋಡಿ, ಬ್ರೇಕ್ ಇವನ್ ಎಲ್ಲಿಗೆ ಹೋಯ್ತು ನೋಡಿ, 20,026. ಸ್ಟಾರ್ಟಿಂಗ್ ನಾವು ಟ್ರೇಡ್ ತೊಗೊಂಡಾಗ ಎಷ್ಟಿತ್ತು, 737, 19,737 ಇತ್ತು. ನಾವು ಆಲ್ಮೋಸ್ಟ್ 400 ಪಾಯಿಂಟ್ ಬ್ರೇಕ್ ಇವನ್ ಅಪ್ಸೈಡು ಪುಷ್ ಮಾಡಿದ್ದೀವಿ. ಓಕೆ, ಯೂಸಿಂಗ್ ಅಡ್ಜಸ್ಟ್ಮೆಂಟ್. ಓಕೆ, ಈಗ ಇದನ್ನು ಇನ್ವರ್ಟೆಡ್ ಸ್ಟ್ರ್ಯಾಂಗಲ್ ಮಾಡಿದ್ಮೇಲೆ ಇದು ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆಯಲ್ಲ, ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಕಡಿಮೆ ಆಗಿದೆ. 14,000 ಸಮಥಿಂಗ್ ಇತ್ತಲ್ವ ಸ್ಟ್ರಾಡಲ್ಲಿ ಬಂದಾಗ, ಈಗ ಇದು ಕಡಿಮೆ ಆಗಿದೆ. ಆದರೆ ಬ್ರೇಕ್ ಇವನ್ ಇದೆಯಲ್ಲ, ನಮಗೆ ಬ್ರೇಕ್ ಇವನ್ನು ಮೇಲ್ಗಡೆ ಜಾಸ್ತಿ ಆಗಿದೆ. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಡೇಗೆ ಹೋಗೋಣ. ಸೊ ನೆಕ್ಸ್ಟ್ ಡೇ ಅಪ್ರಾಕ್ಸಿಮೇಟ್ಲಿ ಅಲ್ಲೇ ಇದೆ, ನಮಗೆ 1,500 ರೂಪೀಸ್ ಲಾಸಲ್ಲೇ ಇದೆ. ಈಗ ನೋಡಿ 19,760 ಇದೆ, ನಮಗೆ ಲಾಸ್ ಯಾವ ಥರನೂ ಇಲ್ಲ. ನೆಕ್ಸ್ಟ್ ಡೇಗೆ ಹೋಗೋಣ. ನೆಕ್ಸ್ಟ್ ಡೇಗೆ ಹೋದರೆ ಈಗ ಏನಾಗಿದೆ ನೋಡಿ, 100 ಸಮಥಿಂಗ್ ನಮಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಬೇಸಿಕಲಿ ನಾವು ಬ್ರೇಕ್ ಇವನಲ್ಲಿದ್ದೀವಿ. ಈಗ 23ನೇ ತಾರೀಕು ಬಂದ್ವಿ ಅಂದರೆ ಲಾಸ್ಟ್ ವೀಕ್ ಆಫ್ ಎಕ್ಸ್ಪೈರಿ. ನೋಡಿ, ನಾನು ನಿಮ್ಗೆ ಏನಂತ ಹೇಳಿದೆ, ಲಾಸ್ಟ್ ವೀಕ್ ಇದೆಯಲ್ಲ, ಲಾಸ್ಟ್ ವೀಕು ಇದನ್ನು ಹೋಲ್ಡ್ ಮಾಡಿಬಿಡಿ. ಏನಕ್ಕೆಂದರೆ ಪ್ರೀಮಿಯಮ್ ಇರಲ್ಲ, ಅಡ್ಜಸ್ಟ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಲಾಸ್ಟ್ ವೀಕಿಗೆ ಬಂದೀವಿ. ಸೊ ನಾವೇನು ಮಾಡ್ಬೋದು ಅಂದರೆ ಈಗ ಈ ಟ್ರೇಡ್ನ ಕ್ಲೋಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಇನ್ನೂ ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡೋ ಸ್ಕೋಪ್ ಇಲ್ಲ. ಓಕೆ, ಬೇಸಿಕಲಿ ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ ನೋಡಿ, 19,038 ಇತ್ತು ನಾವು ಟ್ರೇಡ್ ತೊಗೊಂಡಾಗ. ಈಗ ಎಷ್ಟಿದೆ ನೋಡಿ, 19,847. ಎಷ್ಟು ಪಾಯಿಂಟ್ ರ್ಯಾಲಿ ಆಗಿದೆ, 800 ಚಿಲ್ಲರೆ ಪಾಯಿಂಟ್ ರ್ಯಾಲಿ ಆಗಿದೆ. ಓಕೆ, 800 ಚಿಲ್ಲರೆ. ಓಕೆ, ಆದ್ರೂ ನಮಗೆ 700 ಸಮಥಿಂಗ್ ಪ್ರಾಫಿಟ್ ಆಗಿದೆ. ಇಫ್ ಇನ್ ಕೇಸ್ ನಾವೇನಾದ್ರು ಈ ಅಡ್ಜಸ್ಟ್ಮೆಂಟ್ಗಳು ಮಾಡದೆ ಹೋಗಿದ್ದರೆ ನಮಗೆ ದೊಡ್ಡ ಲಾಸ್ ಆಗಿರೋದು. ಈಗ ನಾವು ಇದೇ ಟ್ರೇಡನ್ನು ವಿತೌಟ್ ಅಡ್ಜಸ್ಟ್ಮೆಂಟು 23ನೇ ತಾರೀಕು ಎಲ್ಲಿಗೆ ಇದಕ್ಕೆ ಬಂದಿದ್ದೀವಲ್ಲ, ಥರ್ಸ್ಡೇ ನವಂಬರ್ 23 ತನಕ, ಅಂದರೆ 23 ದಿನ ಹೋಲ್ಡ್ ಮಾಡಿದ್ದೀವಿ ವಿತ್ ಅಡ್ಜಸ್ಟ್ಮೆಂಟ್. ಓಕೆ, ಈಗ ನಮಗೆ 700 ಚಿಲ್ಲರೆ ಪ್ರಾಫಿಟ್ ಆಗ್ತಾಯಿದೆ. ಈಗ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ದೇ 23 ತನಕ ತೊಗೊಂಬರೋಣ, ಏನಾಗಿರುತ್ತೆ ಅದನ್ನೊಂದ್ಸತಿ ಚೆಕ್ ಮಾಡೋಣ. ಓಕೆ, ನೀವು ಇಲ್ಲಿ ನೋಡ್ಬೋದು, ಸೇಮ್ ಟ್ರೇಡೇ ತೊಗೊಂಡಿದ್ದೀವಿ 1ನೇ ತಾರೀಕು ನವಂಬರ್ 23. ಓಕೆ, ಈಗ ನಾವು ಏನು ಮಾಡ್ತೀವಿ ಅಂದರೆ ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಮಾಡಲ್ಲ ಇದಕ್ಕೆ. ಓಕೆ, ನಾವು 23ನೇ ತಾರೀಕು ತನಕ ತೊಗೊಂಡು ಹೋಗ್ತೀವಿ. 23ನೇ ತಾರೀಕು ಅಂದರೆ ಎಲ್ಲಿಗೆ, ಲಾಸ್ಟ್ ವೀಕ್ ಆಫ್ ದ ಮಂತ್. ಓಕೆ, ಅಲ್ಲಿವರೆಗೂ ತೊಗೊಂಡು ಹೋಗ್ತೀವಿ. ಅದಾದ ನಂತರ ಇದರಲ್ಲಿ ನಮಗೆ ಪ್ರಾಫಿಟ್ಟು ಲಾಸು ಏನಾಗಿರುತ್ತೆ ಅದನ್ನೊಂದ್ಸತಿ ಚೆಕ್ ಮಾಡೋಣ. ನೋಡಿ, ನಾನೀಗ ಕ್ಲಿಕ್ ಮಾಡ್ಕೊತಾ ಹೋಗ್ತೀನಿ ಈಚ್ ಡೇ. ಸೊ ವಿತೌಟ್ ಮಚ್ ಆಫ್ ಎನ್ ಅಡ್ಜಸ್ಟ್ಮೆಂಟ್. ನೀವು ಇಲ್ಲಿ ನೋಡ್ಬೋದು 23 ನವಂಬರ್. ಓಕೆ, ಸೊ 23 ನವಂಬರಲ್ಲಿ ಇಲ್ಲಿ ನೋಡ್ಬೋದು 8,900 ಚಿಲ್ಲರೆ ಲಾಸ್ ಆಗಿದೆ. ಇಲ್ಲಿ ನಾವು ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ, ನಾವು ಹೆಂಗೆ ಟ್ರೇಡ್ ತೊಗೊಂಡಿದ್ವೋ ಹಾಗೆ ಹೋಲ್ಡ್ ಮಾಡಿದ್ದೀವಿ. ಈಗ ಇದೇ ಟ್ರೇಡನ್ನು ನಾವು ವಿತ್ ಅಡ್ಜಸ್ಟ್ಮೆಂಟ್ ಮಾಡಿದ್ವಲ್ಲ ನವಂಬರ್ 23ಕ್ಕೆ ನೋಡಿ, ನಮಗೇನಾಗಿದೆ 700 ಚಿಲ್ಲರೆ ಪ್ರಾಫಿಟ್ ತೋರಿಸ್ತಾ ಇದೆ. ಇದು 700 ಚಿಲ್ಲರೆ ಬಿಟ್ಬಿಡಿ, ಅಟ್ಲೀಸ್ಟ್ ಬ್ರೇಕ್ ಇವನ್ ಅಂತನಾದ್ರು ತೊಗೊಳ್ಳಿ. ಆದರೆ ವಿತೌಟ್ ಅಡ್ಜಸ್ಟ್ಮೆಂಟ್ ಮಾಡಿದಾಗೆ ಹೋಲ್ಡ್ ಮಾಡಿರ್ತಾರಲ್ಲ ಅವ್ರಿಗೆ ನೋಡಿ 9,000 ರೂಪಾಯಿ ಲಾಸ್ ಆಗಿರುತ್ತೆ. ಸೊ ಬೇಸಿಕಲಿ ಇದರಿಂದ ನಮಗೆ ಕ್ಲಿಯರಾಗಿ ಏನು ಗೊತ್ತಾಗ್ತಾ ಇದೆ ಅಂದರೆ, ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಲಾಸ್ ಕಡಿಮೆ ಆಗುತ್ತೆ. ಕೆಲವು ಸತಿ ನಾವು ಪ್ರಾಫಿಟ್ ಇನ್ಕ್ರೀಸ್ ಮಾಡೋದಕ್ಕೂ ಮಾಡ್ತೀವಿ, ಬಟ್ ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಈ ಎಕ್ಸಾಂಪಲಲ್ಲಿ ನಾವು ಏನು ತೋರಿಸ್ತಾ ಇದ್ದೀವಿ ಅಂದರೆ, ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ನಾವು ಟ್ರೇಡಲ್ಲಿನ ಹೋಲ್ಡ್ ಮಾಡ್ಬೋದು, ಹಾಗೆ ನಮ್ಗೆ ಆಗೋ ಲಾಸ್ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, 80% ಆಫ್ ದ ಟ್ರೇಡರ್ ಇರ್ತಾರಲ್ಲ, ಸೊ ಅವರಿಗೆ ಸ್ಟ್ರಾಟಜಿ ಗೊತ್ತಿರುತ್ತೆ, ರೈಟ್ ಟೈಪ್ ಆಫ್ ಎಂಟ್ರಿ ಗೊತ್ತಿರಲ್ಲ. ಓಕೆ, ಸೊ ಅದರಿಂದನೇ 80% ಆಫ್ ದ ಚಾನ್ಸಸ್ಸು ಲಾಸ್ ಆಗುತ್ತೆ. ನಿಮ್ಮ ಎಂಟ್ರಿ ಪ್ರಾಪರ್ ಆಗಿದ್ದರೆ ಮೋಸ್ಟ್ ಆಫ್ ದ ಸ್ಟ್ರಾಟಜಿನಲ್ಲಿ ಅಡ್ಜಸ್ಟ್ಮೆಂಟು ಕೂಡ ತುಂಬ ಕಡಿಮೆ ಆಗುತ್ತೆ. ಓಕೆ, ನೋಡಿ, ಶಾರ್ಟ್ ಟ್ರಯಾಂಗಲಲ್ಲಿ ಈ ಎಂಟ್ರಿ ಪಾಯಿಂಟ್ ಇದೆಯಲ್ಲ, ಈ ಎಂಟ್ರಿ ಪಾಯಿಂಟ್ಸ್ ಇದಾವಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಎಂಟ್ರಿ ಪಾಯಿಂಟ್ಸ್ ಮಿಸ್ ಆದರೆ ಏನಾಗುತ್ತೆ ಅಂದರೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಈ ಎಂಟ್ರಿ ಪಾಯಿಂಟ್ ಕರೆಕ್ಟಾಗಿದ್ದಾಗ ನಿಮಗೆ ಅಡ್ಜಸ್ಟ್ಮೆಂಟು ಕೂಡ ಕಡಿಮೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಜಲ್ದಿ ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮೊದಲನೇ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು
IV ಅಥವಾ ಇಂಡಿಯಾ ವಿಕ್ಸ್. ನಿಫ್ಟಿ ಟ್ರೇಡ್ ಮಾಡ್ತೀರಾ ಅಂದರೆ ನೀವು ಇಂಡಿಯಾ ವಿಕ್ಸ್ನ ಯೂಸ್ ಮಾಡ್ಬೋದು. ಈಗ ನೀವು ಬೇರೆ ಇಂಡೆಕ್ಸ್ನ ಟ್ರೇಡ್ ಮಾಡ್ತೀರಾ ಅಂದಾಗ ಅದ್ರ ಕರಸ್ಪಾಂಡಿಂಗ್ IV ನೋಡಬೇಕು. ಓಕೆ, ಈ ಉದಾಹರಣೆಯಲ್ಲಿ ಇಂಡಿಯಾ ವಿಕ್ಸು ಯಾವ ರೇಂಜಲ್ಲಿದ್ದಾಗ ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿದರೆ ನಿಮಗೆ ಪ್ರಾಫಿಟ್ ಆಗೋ ಚಾನ್ಸ್ ಇರುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಹಾಗೆ ಈಗ ಪ್ರಾಫಿಟ್ ರೇಂಜ್ ಇದೆಯಲ್ಲ, ಪ್ರಾಫಿಟ್ ರೇಂಜ್ ಅಂದರೆ ಬ್ರೇಕ್ ಈವನ್ಸ್ ಇದೆಯಲ್ಲ, ನಮ್ಮ ಶಾರ್ಟ್ ಸ್ಟ್ರ್ಯಾಂಗಲಲ್ಲಿ ಈ ಥರ ಇತ್ತಲ್ವ, ಈ ರೇಂಜ್ ಇದೆಯಲ್ಲ ನಾವು 30 ಡೇಸ್ಗೆ ಎಷ್ಟಿರಬೇಕು. ಓಕೆ, ಸೊ ನಮ್ಮ ಈ ಉದಾಹರಣೆಯಲ್ಲಿ 1200 ಇತ್ತು. ಓಕೆ, ಸೊ ಇದು ಕರೆಕ್ಟಾ? ಇಲ್ಲ, ಇದು ಕಡಿಮೆ. ಸೊ ನಮಗೆ ಯಾವ ರೇಂಜ್ ಇರಬೇಕು? ಸೊ ನಾವು 30 ಡೇಸಿಗೆ ತೊಗೊಂಡಾಗ 45 ಡೇಸಿಗೆ ತೊಗೊಂಡಾಗ ಎಷ್ಟು ರೇಂಜ್ ಸಿಗಬೇಕು ಅದನ್ನು ನಿಮಗೆ ಗೊತ್ತಿರಬೇಕು. ಹಾಗೆ ಪ್ರೀಮಿಯಮ್, ನಾವು 20 ಡೆಲ್ಟಾದು ಪುಟ್ಟು ಮತ್ತು ಕಾಲ್ನ ಸೆಲ್ ಮಾಡಿದ್ವಲ್ಲ, ಅದರದ್ದು ಕರಸ್ಪಾಂಡಿಂಗ್ ಪ್ರೀಮಿಯಮ್ ಎಷ್ಟಿದ್ದಾಗ ನಾವು ಎಂಟ್ರಿ ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸುಮ್ಮನೆ ಎಷ್ಟಿರುತ್ತೋ ಅಷ್ಟಕ್ಕೇ ನೀವು ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಲಾಸ್ ಆಗುತ್ತೆ. ಈ 3 ನಿಮ್ಮ ಎಂಟ್ರಿ ಪಾಯಿಂಟ್ ಕರೆಕ್ಟ್ ಇತ್ತು ಅಂದರೆ ಪ್ರಾಬಬಿಲಿಟಿ ಇದೆಯಲ್ಲ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಇಮಿಡಿಯೇಟ್ಲಿ ಲೈಕ್ ವಿತಿನ್ 3-4 ಡೇಸಲ್ಲೂ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಓಕೆ, ಹಾಗೆ ನೋಡಿ, ಶಾರ್ಟ್ ಸ್ಟ್ರ್ಯಾಂಗಲ್ ಅಥವಾ ಶಾರ್ಟ್ ಸ್ಟ್ರ್ಯಾಡಲ್ ಅಥವಾ ಎನಿ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಮಾಡ್ತಿರಲ್ಲ, ಆವಾಗ ನೀವು ಒಂದು ತುಂಬ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಂಡಿರಬೇಕು. ಅದೇನು ಅಂದರೆ, ನೀವು ಶಾರ್ಟ್ ಸ್ಟ್ರ್ಯಾಂಗಲ್ ಅಥವಾ ಶಾರ್ಟ್ ಸ್ಟ್ರ್ಯಾಡಲ್ ಮಾಡ್ತಿರಲ್ಲ, ಯಾವುದೇ ಥರ ಈವೆಂಟ್ ಇರಬಾರ್ದು ಆ ಮಂತಲ್ಲಿ. ಉದಾಹರಣೆಗೆ ಬಜೆಟ್ಟು, ಎಲೆಕ್ಷನ್ನು, ಫೆಡ್ ಮೀಟು, RBI ಈವೆಂಟು, ಇವೇನಾದ್ರು ಇದ್ದರೆ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ರ್ಯಾಂಡಮ್ ಆಗಿ ಮೂವ್ಮೆಂಟ್ ಸಿಗುತ್ತೆ ಒಂದು, ಆಮೇಲೆ IV ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಶಾರ್ಟ್ ಸ್ಟ್ರ್ಯಾಂಗಲಲ್ಲಿ ಇಮಿಡಿಯೇಟ್ಲಿ ಲಾಸ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಈವೆಂಟ್ಸ್ ನೋಡ್ಕೊಳ್ಳಿ, ಈವೆಂಟ್ಸ್ ಇಲ್ದಾಗ ಮಾತ್ರನೇ ಮಾಡಬೇಕು. ಓಕೆ, ಈ ವಿಡಿಯೋದಿಂದ ನಿಮಗೆ ಶಾರ್ಟ್ ಸ್ಟ್ರ್ಯಾಂಗಲಲ್ಲಿ ಡೆಲ್ಟಾ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ಅರ್ಥ ಆಗಿದೆ ಅಂದ್ಕೊತೀನಿ. ನೋಡಿ, ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಭಾಳ ಥರ ಮಾಡ್ಬೋದು. ಓಕೆ, ಇದು ಜಸ್ಟ್ ಒನ್ ಆಫ್ ದ ವೇ. ಸೊ ಇದನ್ನೇ ನಾನು ಇನ್ನೊಂದು ಥರನೂ ಮಾಡ್ಬೋದು. ಡಿಪೆಂಡಿಂಗ್ ಅಪಾನ್ ದ ಪ್ರೀಮಿಯಮ್, ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ವಾಲಿಟಿ, ನಮ್ಮ ಅಡ್ಜಸ್ಟ್ಮೆಂಟು ಕೂಡ ಚೇಂಜ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.